ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ, ಇವತ್ತು ಯಾವುದೇ ಥರ ರೆಸಿಪಿ ತೊಗೊಂಬಂದಿಲ್ಲ ನಾನು. ಇವತ್ತು ಒಂದು ನನ್ನ ಚಿಕ್ಕ ಕ್ವಾರ್ಟರ್ಸ್ ಅಲ್ವಾ, ತುಂಬ ಚಿಕ್ಕ ಕ್ವಾರ್ಟರ್ಸಲ್ಲಿ ಕಿಚನ್ ಬಿ ತುಂಬ ಚಿಕ್ಕದು. ಒಟ್ಟಾಗ ಎಲ್ಲ ಸಾಮಾನು ಇಡೋಕ್ಕೆ ಸೆಲ್ಫ್ಗಳಿರಲಿಲ್ಲ. ಒಂದೇ ಕಡೆ ಸೆಲ್ಫ್ ಕೊಟ್ಟಿದ್ದರು. ಎಲ್ಲ ದೊಡ್ಡದು ಚಿಕ್ಕದು ಎಲ್ಲ ಒಂದೇ ಕಡೆ ಇಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನು ಮಂತ್ಲಿ ಗ್ರೋಸರಿ ತಂದಿರೋದೆಲ್ಲ ಹೇಗೆ ಜೋಡಿಸ್ತೀನಿ ಅಂತ ವಿಡಿಯೋ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯೂಸ್ಫುಲ್ ಆದ ವಿಡಿಯೋ, ತುಂಬ ಮಿಸ್ ಮಾಡ್ಕೋಬೇಡ್ರಿ. ಎಂಡ್ವರೆಗೂ ನೋಡಿ ನಾನು ಹೇಗೆಲ್ಲ ಗ್ರೋಸರಿನ ಫಿಲ್ ಮಾಡಿರ್ತೀನಿ ಮತ್ತು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಹೇಗೆಲ್ಲ ನಾನು ಗ್ರೋಸರಿನ ಜಾಸ್ತಿ ದಿನ ಬಂದರೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಎಲ್ಲ ಮುಗಿಯೋವರೆಗೂ ನೋಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ನಿಮಗೆ ಗೊತ್ತಾಗಲ್ಲ. ಟಿಕ್ಸ್ ಮತ್ತು ಟಿಪ್ಸ್ ಇದ್ದಾವೆ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೂ. ಗ್ರೋಸರಿ ತಂದಮೇಲೆ ಹೇಗೆ ಸೆಟ್ ಮಾಡ್ಕೋಬೇಕು, ಹೇಗೆ ಇಡಬೇಕು, ಹೇಗೆ ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂತ ಟಿಪ್ಸ್ ಹೇಳಿದ್ದೀನಿ. ಫುಲ್ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಯೂಸ್ ಆಗುತ್ತೆ. ನೋಡಿ, ಇಷ್ಟೇ ಒಂದೇ ಸೈಡ್ ನನಗೆ ಸೆಲ್ಫ್ ಕೊಟ್ಟಿರೋದು. ತುಂಬ ದೊಡ್ಡದಿದ್ದಾವೆ ಮತ್ತು ತಳಗಡೆದು ಫುಲ್ ಇದಕ್ಕೆ ದೊಡ್ಡದಿರೋದು. ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಎಲ್ಲ ಇಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈ ಥರ ನಾನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೆ. ಅದೆಲ್ಲ ಅನ್ಬಾಕ್ಸಿಂಗ್ ವಿಡಿಯೋಲಿ ತೋರಿಸಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು, ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿ. ನೋಡಿ, ಯಾವ ಥರ ನಮಗೆ ಗ್ರೋಸರಿನ ಮುಂದೆ ಇಟ್ಕೋಬೋದು, ಯಾವ್ದು ಹಿಂದೆ ಇಟ್ಕೋಬೋದು, ಯಾವ್ದು ಯೂಸ್ ಆಗೋವು ಮುಂದೆ ಇಟ್ಕೊಂಡು ಹೇಗೆಲ್ಲ ಇಟ್ಕೋಬೇಕಂತ ನಾನು ಹೇಳಿದ್ದೀನಿ. ನೋಡಿ, ಇಲ್ಲಿ ಫಸ್ಟಿಗೆ ನಾನು ಶುಗರ್ ಮತ್ತು ಟೀ ಪುಡಿಗೆ ಬಾಕ್ಸ್ ತರಿಸಿದ್ನಲ್ಲ ಮೀಶೋಯಿಂದ, ನೋಡದೇ ಇರೋರು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ. ಇದಕ್ಕೆ ನಾನು ಶುಗರ್ನ ಫಿಲ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ, ಒಂದು ಟಿಪ್ಸ್ ನೋಡಿ, ಫಸ್ಟಿಗೆ ನಿಮಗೆ ಶುಗರ್ ಯಾವಾಗ ಭೀ ಸ್ಟೀಲಲ್ಲಿ ಇಟ್ಬೇಡಿ ಫ್ರೆಂಡ್ಸ್. ತುಂಬ ಹಾಳಾಗುತ್ತೆ ಮತ್ತು ಅದರಲ್ಲಿರುವುದೆಲ್ಲ ವೇಸ್ಟ್ ಆಗುತ್ತೆ, ಯಾಕಂದರೆ ಅಂಟು ಬಂದುಬಿಡುತ್ತೆ. ನೋಡಿ, ಅದಕ್ಕೆ ಶುಗರರು ಯಾವಾಗ ಭೀ ನೀವು ಸ್ಟೀಲಲ್ಲಿ ಇಡಬೇಡಿ. ಇದೊಂದು ಟಿಪ್ಸ್ನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದು ಟೀ ಪುಡಿ ಮತ್ತು ಶುಗರ್ ಕಂಟೈನರ್ ಎರಡು ಜೋಡಿಯಲ್ಲಿ ಇದ್ವಲ್ಲ, ಅದರಲ್ಲಿ ಟೀ ಪುಡಿ ಹಾಕ್ತಿರ್ತಾ ಇದೆ. ನೋಡಿ, ಈ ಥರ ಮಿಕ್ಸ್, ಈಗೆಲ್ಲ ಥಂಡಿ ಚಳಿ ಗಾಳಿ ಅಲ್ವಾ, ನಾವು ಈ ಥರ ಮಿಕ್ಸ್ ಟೀ ಪುಡಿ ತರ್ತೀವಿ, ರೆಡ್ ಲೇಬಲ್ದು ನ್ಯಾಚುರಲ್ಲು. ಇದೇ ಚೆನ್ನಾಗಿರುತ್ತೆ, ಯೂಸ್ ಮಾಡಿ ಒಂದ್ಸಲ. ನೀವು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನನಗಂತೂ ತುಂಬ ಇಷ್ಟ ಇದು ಮಿಕ್ಸ್ ಟೀ ಪುಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಯಾವಾಗ ಭೀ ಡ್ರೈ ಆಗಿರಬೇಕು. ಎಲ್ಲ ನೀವು ಕಂಟೈನರ್ಗಳು ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲೆಲ್ಲ ಆರಿಸಿ ಒದ್ದೆ ಬಟ್ಟೆಯಿಂದಲ್ಲ, ಡ್ರೈ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ಇಡಬೇಕು ಫ್ರೆಂಡ್ಸ್. ನೋಡಿ, ಸ್ಟೀಲ್ ಡಬ್ಬಿಯಲ್ಲಿ ನೀವು ಏನೇ ಇಡಬೇಕಂದ್ರೂ ಇದೊಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಸ್ಟೀಲ್ ಡಬ್ಬಿ, ಸ್ಟೀಲ್ ಕಂಟೈನರಲ್ಲಿ ನೀವು ಯಾವುದೇ ಗ್ರೋಸರಿ ಹಾಕಿಡ್ಬೇಕಂದ್ರೆ ಫಸ್ಟಿಗೆ ಟಿಶ್ಯೂ ಅಥವಾ ಪೇಪರ್ ಏನಾದರೂ ಹಾಕಿಡಬೇಕು ಫ್ರೆಂಡ್ಸ್. ನನ್ನ ಹತ್ರ ಟಿಶ್ಯೂ ಹಾಕ್ತಾಯಿದ್ದೀನಿ, ನೀವು ಪೇಪರ್ ಆದರೂ ಹಾಕಿಡ್ಬೋದು. ನೋಡಿ, ಕಡಲೆ ಬೀಜ ಜಾಸ್ತಿ ದಿನ ಹಾಳಾಗಬೇಡದಂದರೆ ಒಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಕೆಳಗಡೆ ಟಿಶ್ಯೂ ಹಾಕಿ, ಮೇಲ್ಗಡೆನೂ ಒಂದು ಟಿಶ್ಯೂ ಹಾಕಿ ಸ್ಟೀಲ್ ಡಬ್ಬಿಯಲ್ಲಿ ಇಡಿ. ಯಾವುದಾದ್ರೂ ಡಬ್ಬಿಯಲ್ಲಿ ಇಡ್ಬೋದು ನೀವು. ಗ್ಲಾಸ್ ಡಬ್ಬಿಯಲ್ಲಿ ಇಡಿ, ಸ್ಟೀಲ್ ಜರ್ಮನ್ ಡಬ್ಬಿಯಲ್ಲಿ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಕೋಬಹುದು. ಈ ಥರ ನೀವು ಕೆಳಗಡೆ ಟಿಶ್ಯೂ ಹಾಕಿಬಿಟ್ಟು ಮೇಲೆ ಕಡಲೆ ಬೀಜ ಹಾಕಿ ಮೇಲೆ ಒಂದು ಟಿಶ್ಯೂ ಹಾಕಿಟ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಬೇಗ ಹಾಳಾಗೋದಿಲ್ಲ ಕಡಲೆ ಬೀಜ. ಇದೊಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ, ಟ್ರಿಕ್ಸು ತುಂಬ ಯೂಸ್ ಆಗುತ್ತೆ ಇದು ನಿಮಗೆ. ನೋಡಿ, ಇವೆಲ್ಲ ಸ್ವಲ್ಪ ಸ್ವಲ್ಪ ಇದೆ, ಹೆಸರು ಬೇಳೆ, ತೊಗರಿ ಬೇಳೆ ಎಲ್ಲ. ಈ ಥರ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೋತಾ ಇದ್ದೀನಿ. ಏರ್ ಟೈಟ್ ಬಾಕ್ಸಲ್ಲೇ ಇಟ್ಕೋಬೇಕು, ಬೇಳೆಗಳು ಹಾಳಾಗಲ್ಲ, ಹುಳ ಆಗಲ್ಲ, ಮತ್ತು ಎಲ್ಲ ಜೋಳಿ ಆಗಲ್ಲ, ಆದರೆ ಎಲ್ಲ ಅಂಟ್ಕೊಂಡ್ಬಿಡ್ತವೆ. ನೋಡಿ, ಆ ಥರ ಆಗಲ್ಲ, ಏರ್ ಟೈಟಲ್ಲಿ ಇಡಿ. ಈ ಬಾಕ್ಸ್ ಎಲ್ಲನೂ ಮೀಶೋದ ತರಿಸಿರೋದು. ಮೀಶೋಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಮತ್ತು ಚೆನ್ನಾಗಿ ದಪ್ಪಾಗಿದ್ದಾವೆ, ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಇದ್ದಾವೆ. ಎಲ್ಲರೂ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಟ್ರೆ ಕಾಣಿಸಲ್ಲ ನೋಡಿ, ಹಾಳಾಗುತ್ತೆ ಬೇಗ. ಸ್ಟೀಲ್ ಡಬ್ಬಿಯಲ್ಲಿ ಬೇಗ ಹಾಳಾಗೋದು, ಯಾಕಂದ್ರೆ ಮೈಸೂರಲ್ಲಂತೂ ತುಂಬ ಥಂಡಿ ಚಳಿ ಇರುತ್ತೆ, ಸಾಮಾನುಗಳು ಬೇಗ ಹಾಳಾಗುತ್ತೆ. ಅದಕ್ಕೆ ನಾನು ಈ ಥರ ಟ್ರಾನ್ಸ್ಪರೆಂಟ್ ಡಬ್ಬಿ ತೊಗೊಂಬಂದಿದ್ದೀನಿ, ಮೀಶೋಯಿಂದ ತೊಗೊಂಡಿರೋದು. ಅಂದರೆ ಎಲ್ಲ ಕಾಣಿಸುತ್ತೆ ಬೇಗ ಎದರಲ್ಲಿ ಏನು ಇಟ್ಟಿದ್ದೀವಿ ಅಂತ. ಸ್ಟೀಲಲ್ಲಿ ಇಟ್ಟಿರೋದೆಲ್ಲ ಮೇಲ್ಗಡೆ ಲೇಬಲ್ ಮಾಡಿರ್ತೀನಿ, ಅದು ಗೊತ್ತಾಗುತ್ತೆ. ಜಾಸ್ತಿ ನಾನು ಈ ಥರ ಬಾಕ್ಸ್ಗಳು ಯೂಸ್ ಮಾಡ್ತೀನಿ, ಒಳ್ಳೆ ಕ್ವಾಲಿಟಿ ಬಾಕ್ಸ್ಗಳೇ ಯೂಸ್ ಮಾಡ್ತೀನಿ. ಗ್ಲಾಸ್ ಐಟಮ್ಸ್ ಹೆಂಗೆ ಕ್ಯಾರಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಅದು. ಗಡಿಬಿಡಿಯಲ್ಲಿ ಬೆಳಗ್ಗೆನೇ ಬೇಗ ತಿಂಡಿ ಮಾಡುವಾಗ ಗಡಿಬಿಡಿಯಲ್ಲಿ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಗ್ಲಾಸ್ ಐಟಮ್ಸ್ ಜಾಸ್ತಿ ಚಿಕ್ಕದು ಯೂಸ್ ಮಾಡ್ತೀನಿ, ದೊಡ್ಡ ಗ್ಲಾಸ್ ಐಟಮ್ಸ್ ಯೂಸ್ ಮಾಡಲ್ಲ. ನೋಡಿ, ನಾನು ಬೇಳೆಕಾಳುಗಳಲ್ಲಿ ನಾನು ಇದೇ ಥರ ಟಿಶ್ಯೂ ಹಾಕಿ ಎಲ್ಲ ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇದು ತೊಗರಿಬೇಳೆ ಅಲ್ವಾ, ಮನೆಯಿಂದ ಬಂದಿರೋದು. ಈ ಥರ ಇದೆ, ನೋಡಬೇಡಿ, ಮನೆಯಿಂದ ಬಂದಿರೋದು ಇದು ತೊಗರಿಬೇಳೆ. ನೋಡಿ, ಎಲ್ಲ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಟಿಶ್ಯೂ ಹಾಕಿ ಇಡ್ತಾಯಿದ್ದೀನಿ. ಯಾವ್ದು ಜಾಸ್ತಿ ಬೇಗ ಖಾಲಿ ಆಗುತ್ತೆ ನೋಡಿ, ಅದನ್ನು ಟಿಶ್ಯೂನ ಹಾಕಿಡಲ್ಲ, ಬೇಗ ಖಾಲಿ ಆಗೋದ್ರಲ್ಲಿ ಹಾಕಿಡಲ್ಲ. ಜಾಸ್ತಿ ಐಟಮ್ಸ್ ಏನಾದರೂ ಗ್ರೋಸರಿ ತಂದಿದ್ರೆ ನಾನು ಈ ಥರ ಚಿಕ್ಕ ಬಾಕ್ಸಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಇದರಲ್ಲಿ ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ, ಅದರಲ್ಲಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ.
ನೋಡಿ ಫ್ರೆಂಡ್ಸ್, ಕಿಚನಲ್ಲಿ ಯಾವಾಗ ಭೀ ನೀಟಾಗಿರಬೇಕು ಫ್ರೆಂಡ್ಸ್. ಅಂದರೆ ನಮಗೆ ಕೆಲಸ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಬೇಗ ಬೇಗ ಅಡುಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇಲ್ಲಾಂದರೆ ಮೆಸ್ಸಿ ಮೆಸ್ಸಿ ಆಗಿದ್ರೆ ತುಂಬ ಕಷ್ಟ. ನಾವು ಕಿಚನಲ್ಲಿ ಕೈಗೆ ಬೇಗ ಬೇಗ ಸಿಗಬೇಕು ಐಟಮ್ಸ್ಗಳು. ಒಗ್ಗರಣೆ ಹಾಕುವಾಗ, ಮಸಾಲೆ ಐಟಮ್ಸ್ ರುಬ್ಬುವಾಗ ಬೇಗ ಬೇಗ ಕೈಗೆ ಸಿಗುವಂಥ ಜಾಗದಲ್ಲಿ ಇಡಬೇಕು ಫ್ರೆಂಡ್ಸ್. ತುಂಬ ಎಲ್ಲ ಕಡೆ ಸುಮ್ಮನೆ ಒಂದ್ರ ಮೇಲೆ ಹಾಕಿ ತುಂಬಿಟ್ರೆ ಅದೆಲ್ಲ ಮೆಸ್ಸಿ ಮೆಸ್ಸಿಯಾಗಿ ನಮಗೂ ಇಂಟ್ರೆಸ್ಟೇ ಬರೋಲ್ಲ ಅಡುಗೆ ಮಾಡೋಕ್ಕೆ ಫ್ರೆಂಡ್ಸ್. ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳು ತರಿಸಿದೆ ನಾನು ಮೀಶೋಯಿಂದ. ಇದರಲ್ಲಿ ನೋಡಿ ಸಾಬುದಾನ ಹಾಕ್ತಾಯಿದ್ದೀನಿ. ಗ್ರೋಸರಿ ಮಂತ್ಲಿ ಇದೇ ಇರೋಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ ನೋಡಿ. ಎಲ್ಲ ಒಂದೇ ಥರ ಇರೋಲ್ಲ ಗ್ರೋಸರಿ. ಒಂದು ತಿಂಗಳು ಖಾಲಿ ಆಗಿರುತ್ತೆ, ಒಂದೊಂದು ತಿಂಗಳು ಖಾಲಿ ಆಗಿರಲ್ಲ. ಏನೇನು ಐಟಮ್ಸ್ ಇದು ತರಿಸಿದ್ದೀವಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ ಈ ಥರ ಚಿಕ್ಕ ಚಿಕ್ಕ ಬಾಟಲಲ್ಲಿ ಎಳ್ಳು ಮತ್ತು ಸಾಬುದಾನ ಇಷ್ಟಿಷ್ಟು ಉಳಿದಿರೋದು ಇಷ್ಟಿಷ್ಟು ತೋರಿಸ್ತಾ ಇದ್ದೀನಿ. ಕೆಲವೊಂದು ತೋರಿಸಿಲ್ಲ ಹಿಟ್ಟುಗಳು, ಎಲ್ಲ ಶಾವಿಗೆ ಡಬ್ಬಿ ಎಲ್ಲ ಅದು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಜಾಸ್ತಿ ಇದ್ದು ನಮ್ಮ ಹಿಟ್ಟುಗಳದು, ರಾಗಿ ಹಿಟ್ಟು, ಶಾವಿಗೆ ಡಬ್ಬಿ ಎಲ್ಲ. ಇನ್ನೊಂದು ಟಿಪ್ಸ್ ನೀವು ನೆನಪಿಟ್ಕೊಳ್ಳಿ, ಬಿಸ್ಕೆಟ್ನ ಯಾವ ಭೀ ಓಪನ್ ಮಾಡಿ ಇಡಬೇಡಿ ಫ್ರೆಂಡ್ಸ್, ಹಾಳಾಗುತ್ತೆ. ಮತ್ತು ಅದು ಬೇಗ ಬುರ್ಸ್ ಬರುತ್ತೆ, ಮತ್ತು ಮೆತ್ತಗಾಗ್ಬಿಡುತ್ತೆ, ಮಕ್ಕಳಿಗೆ ತಿನ್ನೋಕೆ ಇಂಟ್ರೆಸ್ಟ್ ಬರೋಲ್ಲ. ಈ ಥರ ಒಂದು ಬಾಕ್ಸಲ್ಲಿ ಸ್ಟೀಲರ್ ತೊಗೊಳ್ರಿ, ಪ್ಲಾಸ್ಟಿಕ್ ತೊಗೊಳ್ಳಿ. ಮೇಲ್ಗಡೆ ನಾನು ಬಿಸ್ಕೆಟ್ ಅಂತ ಲೇಬಲ್ ಮಾಡಿದ್ದೀನಿ ನೋಡಿ, ಅಂಟಿಸಿದ್ದೀನಿ ಬರೆದು. ಈ ಥರ ಪ್ಯಾಕೆಟ್ ಸಮೇತ ನಾನು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಬೇಗ ಹಾಳಾಗಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಕ್ರಿಸ್ಪಿಯಾಗಿ ಹಾಗೆ ಇರ್ತವೆ, ಚೆನ್ನಾಗಿರುತ್ತೆ ಬಿಸ್ಕೆಟು. ಈ ಥರ ಬಿಸ್ಕೆಟ್ ಅಂತ ಬರೆದು ಇಟ್ಕೋತಾ ಇದ್ದೀನಿ, ಯಾಕಂದರೆ ಗೊತ್ತಾಗಲ್ಲ ನೋಡಿ ಸ್ಟೀಲಲ್ಲಿ ಏನಿದೆ ಅಂತಂದು, ಕಾಣಿಸೋದಿಲ್ಲ ನೋಡಿ. ಹಿಟ್ಟು ನೀವು ಜಾಸ್ತಿ ಬೀಸ್ಕೊಂಬಂದರೆ, ಮೀಲ್ ಮಾಡ್ಕೊಂಬಂದಿದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಅದರಲ್ಲಿ ಸ್ವಲ್ಪ ಹಳ್ಳುಪ್ಪು ಹಾಕಿಡಬೇಕು ಫ್ರೆಂಡ್ಸ್. 1-2 ಸ್ಪೂನ್ ಹಳ್ಳುಪ್ಪು ಹಿಂಗೆ ಉದುರಿಸಿಟ್ಬಿಟ್ರೆ ಬೇಗ ಹಾಳಾಗೋದಿಲ್ಲ. ಜಾಸ್ತಿ ಏನಾದರೂ ಇದ್ದರೆ ನಿಮ್ಮ ಹತ್ರ ಹಿಟ್ಟು, ಇದೊಂದು ಟಿಪ್ಸ್ ನೆನಪಿಟ್ಕೊಳ್ಳಿ. ಹಿಟ್ಟುಗಳು ಜಾಸ್ತಿ ದಿನ ಬರಬೇಕಂದ್ರೆ ಹಳ್ಳುಪ್ಪು ಉದುರಿಸ್ಬೇಕು, 1 ಸ್ಪೂನ್ ಅಷ್ಟು ಮೇಲ್ಗಡೆ ಹಳ್ಳುಪ್ಪು ಹಾಕಿ ಇಟ್ಬಿಟ್ರೆ ಬೇಗ ಹುಳುಗಳಾಗಲ್ಲ ನೋಡಿ. ತಂಪಲ್ವ ಈಗೆಲ್ಲ ಮಳೆಗಾಲದಲ್ಲಿ, ಇದ್ದವರಿಗಂತೂ ಇದು ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ. ಜಾಸ್ತಿ ತಂಪಿರುತ್ತೆ ನೋಡಿ, ನಮ್ಮ ಕ್ವಾರ್ಟರ್ಸ್ ಎಲ್ಲ ತುಂಬ ತಂಪಿದೆ, ಅದಕ್ಕೆ ನಾನು ಈ ಥರ ಉಪ್ಪು ಹಾಕಿಡ್ತೀನಿ ಹಿಟ್ಟಲ್ಲಿ ನೋಡಿ. ಈಗ ಜಾಗ್ರಿ ಪೌಡ್ರ್ ನೋಡಿ, ಚಿಕ್ಕ ಡಬ್ಬಿಲಿ ಇಡಬೇಡಿ. ಈ ಥರ ಓಪನ್ ದೊಡ್ಡದಾಗಿರಬೇಕು, ಬಾಯಿ ತೊಗೊಳಕ್ಕೆ ತುಂಬ ಈಸಿಯಾಗಿರಬೇಕು. ಬೆಲ್ಲದ ಉಂಡೆನೂ ತರ್ತೀವಿ, ಈ ಥರ ಜಾಗ್ರಿ ಪೌಡ್ರ್ ತರ್ತೀವಿ. ಈ ಥರ ಇಟ್ಕೋತೀನಿ ನೋಡಿ. ಉದ್ದಿನಬೇಳೆ ನಾನು ತಳಗಡೆ ಟಿಶ್ಯೂ ಹಾಕಿ ಇಡ್ತಾಯಿದ್ದೀನಿ ನೋಡಿ. ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಯಾವಾಗ ಭೀ ಕಾಳುಗಳು, ಬೇಳೆ ಕಾಳುಗಳು ಸ್ಟೀಲ್ ಡಬ್ಬಿಲಿ ಇಡಬೇಕಾದ್ರೆ ಕೆಳಗಡೆ ಟಿಶ್ಯೂ ಹಾಕೊಂಡು ಇಟ್ಬಿಡಿ ಫ್ರೆಂಡ್ಸ್. ಟಿಶ್ಯೂ ಹಾಕಿಟ್ರೆ ಅದರಲ್ಲಿರೋ ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ, ಡ್ರೈ ಆಗಿರುತ್ತೆ, ಹುಳುಗಳಾಗಲ್ಲ ಫ್ರೆಂಡ್ಸ್. ಜಾಸ್ತಿ ದಿನ ಗ್ರೋಸರಿ ಬರುತ್ತೆ. ಮತ್ತು ನಾನು ಸ್ಪೈಸಸ್ಸು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಈ ಥರ ಗ್ಲಾಸ್ ಐಟಮ್ಸಲ್ಲಿ ಇಟ್ಕೋತೀನಿ ಫ್ರೆಂಡ್ಸ್. ಅಂದರೆ ಜಾಸ್ತಿ ದಿನ ಇಟ್ಕೋಬೋದು, ಸ್ಮೆಲ್ ಬರೋಲ್ಲ, ಬೇಳೆ ಮೆತ್ತಗಾಗಲ್ಲ, ಹಾಳಾಗಲ್ಲ ಫ್ರೆಂಡ್ಸ್. ಅದ್ರ ಸ್ಮೆಲ್ಲೆಲ್ಲ ಚೆನ್ನಾಗಿ ಅದರದ್ದೇ ಆದ ಸ್ಮೆಲ್ ಇರುತ್ತಲ್ಲ, ಏಲಕ್ಕಿದು, ಚಕ್ಕೆ, ಲವಂಗ, ಸ್ಪೈಸಸ್ದು ಅದರದ್ದೇ ಅಂತ ಸ್ಮೆಲ್ಗಳು ಜಾಸ್ತಿ ದಿನ ಬರುತ್ತೆ. ಆ ಥರ ಗ್ಲಾಸಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್, ಅಂದ್ರೇ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು, ತುಂಬ ಯೂಸ್ ಆಗುತ್ತೆ. ಸ್ಪೈಸಸ್ ಯಾವಾಗ ಭೀ ಗ್ಲಾಸ್ ಐಟಮ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಟಿಪ್ಸು, ಕಡಲೆ ಹಿಟ್ಟು ನೋಡಿ, ಈ ಥರ ದೊಡ್ಡ ಬಾಕ್ಸಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಚಿಕ್ಕ ಸ್ಟೀಲ್ ಬಾಕ್ಸಲ್ಲಿ, ಚಿಕ್ಕ ಬಾಕ್ಸಲ್ಲಿ ಇಟ್ಕೋಬೇಡಿ. ಕಡಲೆ ಹಿಟ್ಟು ಬೇಗ ಹಾಳಾಗುತ್ತೆ, ಹುಳು ಆಗ್ತವೆ. ಈ ಥರ ಬಾಕ್ಸಲ್ಲಿ ಇಟ್ಕೊಂಡ್ರೆ ಏರ್ಟೈಟ್ ಬಾಕ್ಸಲ್ಲಿ ಜಾಸ್ತಿ ದಿನ ಬರುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್, ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯೂಸ್ ಆದಮೇಲೆ ಒಂದು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ನಿಮಗೂ ಹೆಲ್ಪ್ ಆಗುತ್ತೆ ಇದು ವಿಡಿಯೋ, ಅದಕ್ಕೆ ಮಾಡಿರೋದು. ನಿಮಗೂ ನಿಮ್ಮ ಕಿಚನಲ್ಲೂ ದೊಡ್ಡದು ಚಿಕ್ಕದು ಇರುತ್ತೆ, ಹೇಗೆ ಇಟ್ಕೊಂಡಿದ್ದೀರಾ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಫ್ರೆಂಡ್ಸಿಗೆಲ್ಲ ಯೂಸ್ ಆಗುತ್ತೆ ಇದು. ಕಿಚನ್ನ ನೀಟ್ ಇಟ್ಕೊಳ್ಳೋದೆಲ್ಲ ಇದು ನೋಡಿ. ಇದರಲ್ಲಿ ಮೈದಾ ಹಿಟ್ಟು ಇದೇ ಥರ ಬಾಕ್ಸಲ್ಲಿ ಹಾಕಿಡ್ತೀನಿ ನಾನು ಯಾವಾಗಲೂ, ಅಂದರೆ ಜಾಸ್ತಿ ದಿನ ಬರುತ್ತೆ ಬಾಳಿಕೆ. ಯಾವಾಗ ಭೀ ನೀವು ಡಬ್ಬಿಗಳಲ್ಲಿ ಸ್ಪೂನು ಏನಾದರೂ ಬಾಕ್ಸ್ ಇಡಬೇಕಾದ್ರೆ ಡ್ರೈ ಆಗಿಡಿ ಫ್ರೆಂಡ್ಸ್. ಈ ಥರ ಬಾಕ್ಸ್ಗಳು ಉಳಿದಿರ್ತಾವಲ್ವ, ಚಿಲ್ಲಿ ಪೌಡರು, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಹಾಫ್ ಡಬ್ಬಿ ಉಳಿದಿರ್ತಾವಲ್ಲ, ಈ ಥರ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ ಫ್ರೆಂಡ್ಸ್ ನಾನು. ಅಂದರೆ ತೊಗೊಳ್ಳುವಾಗ ಈಸಿ ಆಗುತ್ತೆ, ಅಲ್ಲಿ ಇಲ್ಲಿ ಬೇಕಾದ್ರೆ ಮೆಸ್ಸಿಯಾಗಿರುತ್ತೆ. ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಒಂದೇ ಕಡೆ ಸಿಗುತ್ತೆ ನಮಗೆ. ಇದು ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಟಿಪ್ಸ್ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಮೀಶೋಯಿಂದ ನಾನು 6 ಬಾಟಲ್ ತರಿಸಿದ್ದೆ ಗ್ಲಾಸಿಂದು. ಅದರಲ್ಲಿ ನಾನು ಸಾಂಬಾರು ಪೌಡರು, ರಸಮ್ ಪೌಡರು, ಚಿಲ್ಲಿ ಪೌಡರು, ಮತ್ತು ಗರಂ ಮಸಾಲ, ಈ ಥರ ಚಾಟ್ ಮಸಾಲ, ಚೋಲೆ ಮಸಾಲ ತಂದಿರ್ತೀವಲ್ಲ, ಬಿಸಿಬೇಳೆಬಾತ್ ಪೌಡರು ಎಲ್ಲ ಈ ಥರ ನಾನು ಈ ಬಾಕ್ಸಲ್ಲಿ ಎತ್ತಿಟ್ಕೋತೀನಿ ಫ್ರೆಂಡ್ಸ್. ಇದೇ ಥರ ನೀವು ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಕೋಬೇಕು ಫ್ರೆಂಡ್ಸ್, ತುಂಬ ಒಳ್ಳೆಯದು ಹೆಲ್ತಿಗೆ. ಪ್ಲಾಸ್ಟಿಕಲ್ಲಿ ಇಡಬೇಡಿ, ಯಾವ ಭೀ ಮಸಾಲ ಐಟಮ್ಸು ಪ್ಲಾಸ್ಟಿಕಲ್ಲಿ ಇರ್ಬಾರ್ದು ಫ್ರೆಂಡ್ಸು. ಅದರಲ್ಲಿ ನಮಿ ಇರುತ್ತಲ್ವ, ಅದಕ್ಕೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಗ್ಲಾಸ್ ಐಟಮ್ಸಲ್ಲಿ ಇಡಬೇಕು. ಸ್ಪೈಸಸ್ ಪೌಡರ್ ಎಲ್ಲ, ಸ್ಪೈಸಸ್ ಇದೆಲ್ಲ ಪ್ಲಾಸ್ಟಿಕಲ್ಲಿ ಇಡಬಾರ್ದು. ಯಾವ ಭೀ ಉಪ್ಪು ಮತ್ತು ಚಿಲ್ಲಿ ಪೌಡರು, ಅರಿಶಿಣ, ಇಂಥ ಮಸಾಲ ಪೌಡರ್ಗಳು, ಸಾಂಬಾರು ಪೌಡರ್ಗಳೆಲ್ಲ ಗ್ಲಾಸ್ ಐಟಮ್ಸಲ್ಲಿ ಇಟ್ಕೋಬೋದು. ಇಲ್ಲ ಪಿಂಗಾಣಿ ಐಟಮ್ಸ್ ಬರ್ತಾವಲ್ಲ ಅದರಲ್ಲಿ ಇಟ್ಕೋಬೇಕು. ಅಂದರೆ ಒಳ್ಳೆಯದಪ್ಪ, ಹೆಲ್ತಿಗೆ ಒಳ್ಳೆಯದು, ತುಂಬ ಹೆಲ್ತಿಗೆ ಒಳ್ಳೆಯದು ನೋಡಿ. ಪ್ಲಾಸ್ಟಿಕಲ್ಲಿ ಯೂಸ್ ಮಾಡಬೇಡಿ ಇದಕ್ಕೆ, ಏನೋ ಸ್ಪೈಸಸ್ಗೆಲ್ಲ.
ಈ ಥರ ಗ್ಲಾಸ್ ಕಂಟೈನರ್ಸ್ ಯೂಸ್ ಮಾಡಿ ನೋಡಿ. ನಾನು ಇದೇ ಥರ ಯೂಸ್ ಮಾಡ್ತೀನಿ. ಸ್ಪೈಸಸ್ಗೆಲ್ಲ ಇದೇ ಥರ ಯೂಸ್ ಮಾಡ್ತೀನಿ. ಅದು ಗೊತ್ತಾಗಲ್ವಲ್ಲ, ಎಲ್ಲ ಮಸಾಲೆ ಐಟಮ್ಸು ಸೇಮ್ ಇರ್ತವೆ ಕಾಣಿಸೋಕ್ಕೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ ಕಲರಲ್ಲಿ. ಅದಕ್ಕೆ ನಾನು ಮೇಲೆ ಲೇಬಲ್ ಮಾಡ್ತಾಯಿದ್ದೀನಿ. ನೀವು ಅದು ಬ್ಲ್ಯಾಕ್ ಸ್ಟಿಕ್ಕರ್ ಬರ್ತಾವಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಮನೆಯಲ್ಲೇ ಕಾಗದಲ್ಲಿ ಬರೆದು ಫೆವಿಕಲಲ್ಲೇ ಅಂಟಿಸ್ತಾ ಇದ್ದೀನಿ. ನೀವು ಇವಾಗ ಸ್ಟಿಕ್ಕರ್ಸ್ ತಂದು ಅಂಟಿಸ್ಬೋದು ಫ್ರೆಂಡ್ಸ್. ನೋಡಿ, ಇದು ನಿಮಗೆ ಗ್ರೋಸರಿ ಆರ್ಗನೈಸರ್ ವಿಡಿಯೋ ಯೂಸ್ ಆಗುತ್ತೆ ಅನ್ಕೋತೀನಿ. ಯೂಸ್ ಆದರೆ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ. ಈ ಥರ ನಾನು ವಿಶಾಲ್ ಮಾರ್ಟಿಂದ ಡ್ರೈ ಫ್ರೂಟ್ಸ್ಗೆ ಅಂತಂದು 6 ಬಾಕ್ಸ್ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಿಶಾಲ್ ಮಾರ್ಟ್ ನಿಮ್ಮ ಮನೆ ಹತ್ರ ಇದ್ದರೆ ಹೋಗಿ ಒಂದ್ಸಲ. ಬಾಕ್ಸ್ಗಳು ತುಂಬ ಚೆನ್ನಾಗಿದ್ದಾವೆ ಮತ್ತು ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಥರ ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಈ ಥರ ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ ಮತ್ತು ದಪ್ಪನೂ ಇದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಈ ಥರ ಡ್ರೈ ಫ್ರೂಟ್ಸ್ ನಾವು ಚೆನ್ನಾಗಿ ಮಿಕ್ಸ್, ಯಾವುದೇ ಕಲರು ಮತ್ತು ಏನೇ ಇರಲಾರ್ದೆ ಒಳ್ಳೆ ಕ್ವಾಲಿಟಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತೀವಿ. ಅದೇ ಚೆಂದಾಗಲ್ಲ ಮಕ್ಕಳಿಗೆಲ್ಲ ಕೊಡೋಕ್ಕೆ. ಈ ಥರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಈ ಥರ ಖಜೂರ ಈ ಥರ ಬಾಕ್ಸಲ್ಲಿ ಇಡ್ತೀನಿ. ಅದು ಎಲ್ಲಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮಕ್ಳಿಗೆ ಸಿಗಂಗೆ ಇಡಿ, ಎಲ್ಲ ಬಂದು ಅದಕ್ಕೆ ಕುರ್ಕುರೆ ಬಿಸ್ಕೆಟು ಕಾಣಂಗೆ ಇಡಬೇಡಿ. ಡ್ರೈ ಫ್ರೂಟ್ಸ್ ಮುಂದ್ಗಡೆನೇ ಇಟ್ಟರೆ ಮಕ್ಕಳು ಕೈಯಾಗಿ ತಿಂತವೆ, ಇಷ್ಟ ಆಗೋದಿಲ್ಲ ನೋಡಿ. ಈ ಕಾಜು ಹಾಕೋತಾ ಇದ್ದೀನಿ ನೋಡಿ, ತುಂಬ ಒಳ್ಳೆ ಕ್ವಾಲಿಟಿ ಇದು. ಈ ಥರ ನಿಮ್ಮ ಅಂಗಡಿ ಇದ್ದರೆ ನೀವು ತೊಗೊಳ್ಳಿ ಒಂದ್ಸಲ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಇದು ಡ್ರೈ ಫ್ರೂಟ್ಸ್ ಅಂಗಡಿನೇ ಇರುತ್ತಲ್ವ, ಅಲ್ಲಿ ತೊಗೊಂಡಿರೋದು. ಇದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಯೂಸ್ ಆದರೆ ನಿಮಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಯೂಸ್ ಆಗಲಿ ಅಂತ ಮಾಡಿರೋದು. ಎಲ್ಲರದ್ದು ಕಿಚನ್ ಸೇಮ್ ಇರಲ್ವಲ್ಲ, ಅದಕ್ಕೆ ಗ್ರೋಸರಿನ ಚೆನ್ನಾಗಿ ಒಂದು ಕಡೆ ಜಾಗದಲ್ಲಿ ಹೋಗಿ ಕೂತ್ರೆ ಕಿಚನ್ ನೀಟಾಗಿರುತ್ತೆ. ಮತ್ತು ಎಲ್ಲ ಕೈಗೆ ಸಿಗಂಗೆ ಹೆಲ್ಪ್ ಆಗಂಗೆ ಇಡಬೇಕು ಫ್ರೆಂಡ್ಸ್. ಗ್ರೋಸರಿ ತಂದು ಹಾಳಾಲಾರ್ದಂಗೆ. ತುಂಬ ಕಾಸ್ಟ್ಲಿ ಜೀವನ ಈಗ. ಎಷ್ಟು ನೀಟಾಗಿ, ಎಷ್ಟು ಶಿಸ್ತಾಗಿ ಇಟ್ಕೋತೀರ ಗ್ರೋಸರಿ, ಅಷ್ಟು ಹೆಲ್ಪ್ ಆಗುತ್ತೆ. ಮಂತ್ಲಿ ಗ್ರೋಸರಿಗಳು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಮಂತ್ಲಿ ಜಾಸ್ತಿ ಇರುತ್ತೆ, ಒಂದೊಂದು ಮಂತ್ ಕಮ್ಮಿ ಇರುತ್ತೆ. ಈ ಸಲ ಹಬ್ಬ ಅಲ್ವ, ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ, ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹಬ್ಬಕ್ಕಲ್ವ ಎಲ್ಲ ಬೇಕಾಗುತ್ತೆ ಐಟಮ್ಸ್ಗಳು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಗ್ರೋಸರಿ ತರಿಸಿದ್ವಿ. ಎಲ್ಲ ಐಟಮ್ಸ್ ಮಾಡೋಕ್ಕೆ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನಮ್ಮ ಕುಕ್ಕಿಂಗ್ ವಿಡಿಯೋ. ನನ್ನ ಚಾನಲ್ನ ಯಾವಾಗ ಭೀ ವಿಸಿಟ್ ಮಾಡಿ. ಮತ್ತು ಹಳೆಯ ವಿಡಿಯೋದಲ್ಲೆಲ್ಲ ಗ್ರೋಸರಿದು ಎಲ್ಲ ಇದು ತೋರಿಸಿದ್ದೀನಿ, ಬಾಕ್ಸ್ಗಳೆಲ್ಲ ತರಿಸಿರೋದು. ಮೀಶೋಯಿಂದ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡಿದ್ದೀನಿ. ಅಗಸೆ ಬೀಜ, ಇದು ಅಗಸೆ ಹಿಂಡಿ ಅಂತಾರಲ್ಲ, ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಅಗಸೆ ಹಿಂಡಿ ಇದು ಬೀಜ ತರಿಸಿದ್ದೀನಿ. ಇದು ವಿಡಿಯೋ ಬರುತ್ತೆ ನೆಕ್ಸ್ಟ್ ನೋಡಿ. ಅಗಸೆ ಹಿಂಡಿ ಮಾಡೋದು ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಕೂದಲಿಗೆ, ಮೈಂಡಿಗೆ, ಬ್ರೈನಿಗೆ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಬ್ರೈನ್ಗೆ ಒಳ್ಳೆ ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡೋಕ್ಕೆ ತುಂಬ ಶಕ್ತಿಯುತ ಆಹಾರ ಇದು ಅಗಸೆ ಬೀಜ. ಈಗ ನೋಡಿ, ಒಂದು 2 ಬಾಕ್ಸಲ್ಲಿ ಓಟ್ಸ್ ಹಾಕೋತಾ ಇದ್ದೀನಿ. ಓಟ್ಸ್ ತರಿಸಿದ್ದೆ. ಓಟ್ಸ್ ಕಿಚಡಿ ಮತ್ತು ಸ್ವೀಟ್ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಅದಕ್ಕೆ ಓಟ್ಸ್ನ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಗ್ರೋಸರೀಸ್ ಎಲ್ಲ ನಾನು ಒಂದು ದೊಡ್ಡದು ಬಾಕ್ಸ್, ದೊಡ್ಡದು ಬರುತ್ತಲ್ಲ ಜಾರು, ಅದರಲ್ಲಿ ಹಾಕಿಡ್ತೀನಿ ನೋಡಿ. ಇದೆಲ್ಲ ಯೂಸ್ ಆಗೋವು. ನಾನೆಲ್ಲ ಎದುರುಗಡೆನೇ ಬಾಕ್ಸಿಗೆ ಸಿಗಬೇಕು ಅಂತಂದು ಬೆಳಿಗ್ಗೆ ತಿಂಡಿಗೆ, ಬ್ರೇಕ್ಫಾಸ್ಟಿಗೆಲ್ಲ ಬೇಕಾಗುತ್ತೆ. ಅದಕ್ಕೆ ನಾನು ಈ ಥರ ಬಾಕ್ಸಲ್ಲಿ ಎದುರೇ ಎತ್ತಿಟ್ಕೊಂಡಿರ್ತೀನಿ. ಈಗ ನೋಡಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ, ಅದು ಏರ್ಟೈಟಲ್ಲಿ. ಮತ್ತು ಈ ಮಸಾಲೆಗಳು ಯಾವಾಗ ಭೀ ಇದೊಂದು ಟಿಪ್ಸ್ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಮಸಾಲೆಗಳು ಯಾವಾಗಲೂ ಗ್ಲಾಸ್ ಬಾಟಲಲ್ಲೇ ಹಾಕಿಡಿ. ಮತ್ತು ಸ್ಮೆಲ್ ಹೋಗಲ್ಲ ಬೇಗ, ಏರ್ ಟೈಟ್ ಇರುತ್ತೆ. ಮತ್ತು ಜಾಸ್ತಿ ದಿನ ಹಾಳಾಗಲ್ಲ, ಡ್ರೈ ಆಗಲ್ಲ, ಚೆನ್ನಾಗಿರುತ್ತೆ. ಘಮನೂ ಹಾಗೆ ಇರುತ್ತೆ, ಸ್ಮೆಲ್ಲಂತೂ ಹಾಗೆ ಇರುತ್ತೆ, ಲಾಕ್ ಆಗಿಬಿಟ್ಟಿರುತ್ತೆ. ಗ್ಲಾಸ್ ಐಟಮ್ಸೇ ಒಳ್ಳೆಯದು ಫ್ರೆಂಡ್ಸ್ ಎಲ್ಲ ಸ್ಪೈಸಸ್ಗೆ ನೋಡಿ. ಈಗ ರಸಮ್ ಪೌಡ್ರ್ ಹಾಕಿಡ್ತಾ ಇದ್ದೀನಿ ಈ ಬಾಕ್ಸಲ್ಲಿ. ಯಾಕಂದರೆ ನಮ್ಮ ಕಿಚನ್ ಯಾವಾಗಲೂ ನಮಗೆ ತುಂಬ ಚೆನ್ನಾಗಿರ್ಬೇಕಂದ್ರೆ ಫಸ್ಟು ನಾವು ಏನು ಇಡಬೇಕು, ಗ್ರೋಸರಿಗೆ ಜಾಗ ಅಂತ ಮಾಡಬೇಕು ಫ್ರೆಂಡ್ಸ್. ಕಿಚನ್ ನೀಟಾಗಿರುತ್ತೆ. ಮತ್ತು ನಾವು ದಿನದಲ್ಲಿ 24 ಅವರ್ಸಲ್ಲಿ ಒಂದು 15 ಅವರ್ಸರೇ ನಾವು 14-15 ಅವರ್ಸರಿ ಕಿಚನಲ್ಲಿ ಹೋಗೋದು ಬರೋದೇ ಇರುತ್ತೆ ಕೆಲಸ. ಕಿಚನಲ್ಲೇ ನಮ್ಮದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಕ್ಕೆ ನಾವು ಎಷ್ಟು ನೀಟಾಗಿರುತ್ತೆ ಅಷ್ಟು ನಮ್ಗೆ ಖುಷಿ ಆಗುತ್ತೆ. ರೆಸಿಪಿಗಳು ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಬೇಗ ಕೈಗೆ ಐಟಮ್ಸ್ಗಳು ಸಿಗಬೇಕು ಫ್ರೆಂಡ್ಸ್. ಹಾಗೆ ಆರ್ಗನೈಸ್ ಮಾಡ್ಕೋಬೇಕು ನಮ್ಮ ಕಿಚನ್ನ ನೋಡಿ. ಈಗ ನಾವು ಸ್ವಲ್ಪ ಇವು ಹಪ್ಪಳ ತಂದಿದ್ರು, ಹಪ್ಪಳ ಅಂತಾರಲ್ಲ ಎಣ್ಣೆಲಿ ಕರಿಯೋದು, ಅದನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಇವನು ಏರ್ ಟೈಟಲ್ಲಿ ಹಾಕಿ ಇಟ್ಕೊಂಡ್ರೆ, ಇಲ್ಲಾಂದ್ರೆ ಮೆತ್ತಗಾಗ್ಬಿಡ್ತವೆ, ಕರೆದ್ರೂ ಹಾಳಾಗ್ಬಿಡುತ್ತೆ. ಬೆಲ್ಲ ನೋಡಿ, ನಾವು ಅಂದಿಲ್ವಲ್ಲ ಬೆಲ್ಲದ ಪೌಡ್ರ್ ತರ್ತೀವಿ, ಅಚ್ಚು ಬೆಲ್ಲನೂ ತರ್ತೀವಿ ಅಂತ ಹೇಳಿದ್ನಲ್ಲ. ಈಗ ನೋಡಿ, ಇದನ್ನು ಬೆಲ್ಲನೂ ಒಂದು ಬಾಕ್ಸಲ್ಲಿ ಸೀದಾ ಎತ್ತಿಟ್ಕೋತಾ ಇದ್ದೀನಿ. ಬೆಲ್ಲನ ಪುಡಿ ಮಾಡಿ ಇಟ್ಕೊಬೇಡಿ ಫ್ರೆಂಡ್ಸ್, ಈಗೆಲ್ಲ ಹಾಳಾಗುತ್ತೆ. ಅದಕ್ಕೆ ಇದೇ ಥರನೇ ಎತ್ತಿಟ್ಕೋತೀನಿ, ಬೇಕಾದಂಗೆ ಯೂಸ್ ಮಾಡ್ಕೋತೀನಿ. ಇದು ನೋಡಿ, ಒಗ್ಗರಣೆ ಡಬ್ಬಿ, ಮೇನ್ ಒಗ್ಗರಣೆ ಡಬ್ಬಿಗೆ ನಿಮ್ಗೆ ಏನೆಲ್ಲ ಬೇಕು, ಸಾಸಿವೆ, ಜೀರಿಗೆ ಮತ್ತು ಕಡಲೆ ಬೀಜ,
ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಹಾಕಿಟ್ಕೋತೀನಿ ಫ್ರೆಂಡ್ಸ್. ಕೆಂಪು ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಡ್ರೈ ಇರ್ತಾವಲ್ಲ ಅವೆಲ್ಲ ಹಾಕಿಟ್ಕೋತಾ ಇದ್ದೀನಿ. ಅಂದರೆ ಒಂದು ತೊಗೊಂಬಿಟ್ರೆ ಒಗ್ಗರಣೆಗೆ ಮೇಯ್ನಾಗಿ ಇವೇ ಬೇಕಲ್ವ. ಉಪ್ಪಿಟ್ಟು ಮಾಡಿ, ಶಾವಿಗೆ ಉಪ್ಪಿಟ್ಟು ಮಾಡಿ, ಚಿತ್ರಾನ್ನ ಮಾಡಿ, ಪಲಾವ್ ಮಾಡಿ, ಬಾತ್ ಮಾಡಿ ಇವೆಲ್ಲ ಬೇಕಾಗುತ್ತಲ್ವ. ಅದಕ್ಕೆ ಪಲ್ಯಗಳಿಗೆ ಎಲ್ಲ ಬೇಕಲ್ವ. ಅದಕ್ಕೆ ಇದಕ್ಕೆ ನಾನು ಇದರಲ್ಲಿ ನಾನು ಖಾರ ಮತ್ತು ಅರಿಶಿನ ಹಾಕಿಡಲ್ಲ ಫ್ರೆಂಡ್ಸ್. ಸ್ಟೀಲಲ್ಲಿ ಯಾಕಂದರೆ ಸ್ಟೀಲಲ್ಲಿ ಹಾಕಿಡ್ಬಾರ್ದು, ಹಾಳಾಗುತ್ತೆ ಅದು. ಇದು ಸ್ಟೀಲೆಲ್ಲ ಹಾಳಾಗುತ್ತೆ. ಅದಕ್ಕೆ ನಾನು ಡ್ರೈ ಐಟಮ್ಸ್ ಅಷ್ಟೇ ಇದು ಒಗ್ಗರಣೆ ಡಬ್ಬಿಲಿ ಇಟ್ಕೋತೀನಿ. ಅದು ಖಾರ ಮತ್ತು ಅರಿಶಿನ ಉಪ್ಪು ನಾನು ಸ್ಟೀಲಲ್ಲಿ ಹಾಕಿಡಬಾರ್ದು. ಇದೊಂದು ಟಿಪ್ಸ್ ನೆನಪಿಟ್ಕೊಳ್ಳಿ. ಉಪ್ಪು ಖಾರ ಅರಿಶಿನ ಯಾವ ಭೀ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಡ್ಬಾರ್ದು ಫ್ರೆಂಡ್ಸ್. ಇದೊಂದು ನೆನಪಿಟ್ಕೊಳ್ಳಿ. ಗ್ಲಾಸಲ್ಲಿ ಪ್ಲಾಸ್ಟಿಕಲ್ಲಿ ಹಾಕಿಡಿ. ಒಳ್ಳೆ ಕ್ವಾಲಿಟಿ ಇರೋ ಪ್ಲಾಸ್ಟಿಕ್ ಯೂಸ್ ಮಾಡಿ. ನೋಡಿ ಈ ಥರ ಒಗ್ಗರಣೆ ಡಬ್ಬಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಪೌಡರು, ಜೀರಿಗೆ, ಸಾಸಿವೆ, ಚಿಲ್ಲಿ ಪೌಡ್ರನ್ನ ಹಾಕಿಡಲ್ಲ. ಚಿಲ್ಲಿ ಇದ್ದಾವೆ, ಒಣಮೆಣಸಿನ್ಕಾಯಿ ಇದ್ದಾವೆ, ಈ ಥರ ಹಾಕಿಟ್ಕೋತೀನಿ. ಮತ್ತು ರವೆ, ಇದೊಂದು ಟಿಪ್ಸ್ ನೆನಪಿಟ್ಕೊಳ್ಳಿ. ರವೆ ನಾವು ಸಣ್ಣ ರವೆ ತೊಗೊಂಬನ್ನಿ, ದಪ್ಪ ರವೆ ತೊಗೊಂಬನ್ನಿ, ಬನ್ಸಿ ರವೆ ತೊಗೊಂಬನ್ನಿ, ಏನೇ ತೊಗೊಂಬಂದ್ರೂ ಬೆಚ್ಚಗೆ ಮಾಡಿಡಬೇಕು ಫ್ರೆಂಡ್ಸ್. ಪೂರ್ತಿ ಹುರಿಬೇಡಿ. ಆಮೇಲೆ ಯೂಸ್ ಮಾಡ್ದಂಗೆ ಯೂಸ್ ಮಾಡಿ ಹುರ್ಕೊಳ್ಳಿ. ಇಲ್ಲ ಪೂರ್ತಿ ಹೋದಿಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಬೆಚ್ಚ ಮಾಡಿಟ್ರೆ ಹುಳ ಆಗೋಲ್ಲ ಫ್ರೆಂಡ್ಸ್. ಎಷ್ಟು ಜನ ಇಟ್ಕೊಂಡ್ರೂ ಏನೂ ಆಗೋಲ್ಲ ಫ್ರೆಂಡ್ಸ್. ನೋಡಿ ನಾನು ರವೆನ ಸಣ್ಣಗಿಟ್ಟು ಲೋ ಫ್ಲೇಮಲ್ಲಿಟ್ಟು ಬೆಚ್ಚ ಮಾಡ್ಕೊತಾ ಇದ್ದೀನಿ ಎಲ್ಲ ರವೆನ. ನೋಡಿ ಹೆಂಗಿದೆ ನನ್ನ ಕಿಚನು. ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಈ ಥರ ನಾನು ಇಟ್ಕೊಂಡಿದ್ದೀನಿ ಕೈ ಸಿಗಂಗೆ. ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಈಗ ನಾನು ಒಂದೇ ಸೈಡ್ ನಮಗೆ ಸೆಲ್ಫ್ ಕೊಟ್ಟಿದ್ರಲ್ಲ ಕಿಚನಲ್ಲಿ, ನಿಮ್ಗೆ ಹೇಳಿದ್ನಲ್ಲ ಜಾಸ್ತಿ ಕಷ್ಟ ಆಗ್ತಿತ್ತು ಅಂತ. ಇದೊಂದು ಸೆಲ್ಫ್ ನಾನು ಮೀಶೋಯಿಂದ ತರಿಸಿದ್ದೆ. ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಇದೆ ನೋಡಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿಲ್ಲ. ಇದರಲ್ಲಿ ನೋಡಿ ಹುಣಸೆ ಹಣ್ಣು ನನಗೆ ಯೂಸ್ ಆಗಂಥದ್ದು. ಗ್ಯಾಸ್ ಪಕ್ಕ ಅಂದರೆ ನನ್ನ ಕಿಚನ್ದು ಟೂರ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ನೀವು ಯಾವ್ಯಾವ ಸಾಮಾನು ನಮಗೆ ನಾನು ಎಲ್ಲಿಟ್ಟಿದ್ದೀನಿ ಅಂತ. ಇದು ನಮಗೆ ನೋಡಿ ಜಾಸ್ತಿ ಯೂಸ್ ಆಗೋದೆಲ್ಲ ಇಲ್ಲಿ ಇಡ್ತಾ ಇದ್ದೀನಿ. ಅಂದರೆ ಕೈಗೆ ಸಿಗಬೇಕು ಬೇಗ ಬೇಗ ಬೇಗ. ಎಲ್ಲ ಸೆಲ್ಫ್ ಕಡೆ ಹಿಂದೆ ಇಟ್ಟರೆ ಗೊತ್ತಾಗಲ್ಲ, ಎಲ್ಲಿ ಕೈ ಹಾಕಿ ತೊಗೊಂಬಂದು ಬಿದ್ದುಬಿಡುತ್ತೆ, ಹಾಳಾಗುತ್ತೆ ಅಲ್ವಾ. ಅದಕ್ಕೆ ಮಕ್ಕಳಿಗೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಕೈ ಹಾಕಿ ಬೇಗ ಬೌಲಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ಈಸಿ ಆಗಲಿ ಅಂತ ಕೆಳಗಡೆ ನಾನು ಉಂಡೆ ಮತ್ತು ಮಿಕ್ಸರೆಲ್ಲ ಇಡ್ತಾಯಿದ್ದೀನಿ. ಸ್ಪೈಸಸ್ಗಳು ಮೇಲೆ ಇಟ್ಕೊಂಡಿದ್ದೀನಿ. ಮೇಲೆ ಸೋಂಪು ಮತ್ತು ಡ್ರೈ ಫ್ರೂಟ್ಸ್ ಇದೆ, ಚಿಕ್ಕ ಚಿಕ್ಕ ಉಳಿದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಮೇಲೆ ಇದ್ದಾವೆ ಹುಣಸೆಹಣ್ಣು ಇಟ್ಟಿದ್ದೀನಿ, ಮತ್ತು ಸಾಬುದಾಣ, ಮತ್ತು ಕಲ್ಲುಪ್ಪು, ಹಳ್ಳುಪ್ಪು ಇದೆ ಸ್ವಲ್ಪ, ಏನೇನೋ ಇಟ್ಟಿದ್ದೀನಿ ನೋಡಿ. ಅಲ್ಲಿ ಹಸಿ ಬಟಾಣಿ, ಕೆಳಗಡೆ ಎಲ್ಲ ಡ್ರೈ ಫ್ರೂಟ್ಸು, ಮತ್ತು ಇಲ್ಲಿ ಸ್ನ್ಯಾಕ್ಸು ಎಲ್ಲ ಇಟ್ಟಿದ್ದೀನಿ ನೋಡಿ. ಯೂಸ್ ಆಗಂಗೆ ಪಲಾವ್ ಎಲೆ, ಅಲ್ಲಿ ಮೆಣಸು ಎಲ್ಲ ಇಟ್ಟಿದ್ದೀನಿ ನೋಡಿ. ಅಂದರೆ ಯೂಸ್ ಆಗಂಗೆ ಬೇಗ ಕೈಗೆ ಸಿಗಬೇಕು ನೋಡಿ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ರ್ಯಾಕ್ ಸೆಟ್ ಆಯ್ತಲ್ವ. ಈಗ ನೋಡಿ ಬಾಕ್ಸಸ್ಗಳನ್ನ ಮೇಲೆ ಸ್ಟೀಲ್ ಬಾಕ್ಸೆಲ್ಲ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ನಮಗೆ ಯೂಸ್ ಆಗುವಂಥ ಬೇಳೆ ಕಾಳುಗಳೆಲ್ಲ ನಾನು ಹೆಸರು ಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ನೋಡಿ. ಆಯಿಲ್ ನಾನು 2 ತರಿಸಿದ್ದೆ. ಒಂದು ಆಯಿಲ್ ಬಾಟಲಲ್ಲಿ ಹಾಕಿ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಪ್ಯಾಕೆಟ್ಗಳು ಒಂದು ಇಟ್ಕೊಂಡಿರ್ತೀನಿ, ಕಟ್ ಮಾಡಿ ಹಾಕಿರ್ತೀನಿ, ಒಂದು ಹಾಗೆ ಇಟ್ಕೊಂಡಿರ್ತೀನಿ. ಇದು ಖಾಲಿ ಆದಮೇಲೆ ಒಂದರಲ್ಲಿ ಹಾಕಿರ್ತೀನಿ. ಟೈಟ್ ಈ ಥರ ಆಯಿಲ್ ಬಾಟಲ್ ನಾನು ಮೀಶೋಯಿಂದ ತರಿಸಿರೋದು. ತುಂಬ ಯೂಸ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿದೆ. ಬಾಟಲ್ಗಳು ದಪ್ಪ ಇದ್ದಾವೆ. ಅವು ಗ್ಲಾಸ್ ತರಿಸಿದ್ದೆ, ಒಂದು ಹಾಳಾಗಿ ಹೋಯಿತು, ಒಂದೇ ಇರೋದು. ಅದಕ್ಕೆ ಇದು ಅಲ್ಲೇ ತರಿಸಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಹೇಗೆ ಸೆಟ್ ಮಾಡ್ತಾಯಿದ್ದೀನಿ, ನಮಗೇನು ಬೇಕು ಫಸ್ಟಿಗೆ ಅವು ಮುಂದಿಟ್ಕೋತಾ ಇದ್ದೀನಿ. ದಿನಾಲೂ ಯೂಸ್ ಆಗೋಂಥದ್ದು ಮುಂದಿಟ್ಕೋತಾ ಇದ್ದೀನಿ. ವೀಕ್ಲಿ ಒಂದು 3 ಟೈಮ್ 2 ಟೈಮ್ ಯೂಸ್ ಮಾಡೋವೆಲ್ಲ ಹಿಂದೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಐಟಮ್ಸ್ ಎಲ್ಲ ಮುಂದೆ ಇಟ್ಕೊಂಡು ಜಾಸ್ತಿ ಐಟಮ್ಸ್ ಎಲ್ಲ ನಾನು ಹಿಂದೆ ಇಟ್ಕೋತಾ ಇದ್ದೀನಿ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಎಲ್ಲನೂ ಮುಂದೆ ಇಟ್ಕೊಂಡ್ಬಿಟ್ರೆ ಹಿಂದ್ಗಡೆ ಮುಂದ್ಗಡೆ ಬೀಳುತ್ತೆ, ಮುಂದ್ಗಡೆ ಹಿಂದೆ ಬೀಳುತ್ತೆ. ಅದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಅಲ್ಲಿ ಸಕ್ಕರೆ ಇದೆ ಎಕ್ಸ್ಟ್ರಾ ಇರೋದು, ಮತ್ತು ಈ ಕಡೆ ಉಪ್ಪು, ಹಳ್ಳು ಉಪ್ಪು, ಈ ಕಡೆ ಕಡಲೆ ಹಿಟ್ಟು, ಈ ಕಡೆ ಮಸಾಲ ಪೌಡರು ಎಲ್ಲ ಇದೆ, ಬೆಲ್ಲ, ಇವೆಲ್ಲ ಯೂಸ್ ಆಗುತ್ತಲ್ಲ ಫ್ರೆಂಡ್ಸ್. ಮುಂದೆ ಇಟ್ಕೊಂಡಿದ್ದೀನಿ. ಹಿಂದ್ಗಡೆ ಜಾಸ್ತಿ ಬೇಳೆ, ಅದು ಕಾರ್ನ್ಫ್ಲವರ್ ಹಾಕಿಟ್ಟಿದ್ದೀನಿ ಚಿಕ್ಕ ಬಾಟಲಲ್ಲಿ, ಅದು ಡಬ್ಬಿಯಲ್ಲಿ. ಅದೆಲ್ಲ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋದು ಬಾಕ್ಸ್ಗಳು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಿಶಾಲ್ ಮಾರ್ಟ್ ಯಾರಿಗೆ ಮನೆ ಹತ್ತಿರ ಇದ್ದರೆ ತೊಗೊಂಬನ್ನಿ ನೋಡಿ. ನಾನು ಯೂಸ್ ಎಲ್ಲ ಮಸಾಲ ಎಲ್ಲ ಮತ್ತು ಉಪ್ಪು, ಬೆಲ್ಲ, ಕಡಲೆ ಹಿಟ್ಟು, ಇವೆಲ್ಲ ಬೇಳೆ ಐಟಮ್ಸು, ಬಾದಾಮಿ ಇವೆಲ್ಲ ಡೈಲಿ ಬೇಕಲ್ವ, ಮುಂದೆ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಏನೂ ಚೇಂಜಸ್ ಮಾಡಬೇಕಂದ್ರೆ ಹೇಳಿ. ಅಲ್ಲೆಲ್ಲ ಪಲಾವ್ ಎಲೆ ಎಲ್ಲ ಗ್ಲಾಸಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಸ್ಪೈಸಸ್ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಗ್ಲಾಸಲ್ಲೇ ಇಡೋದು ನಾನು, ಚಿಕ್ಕ ಚಿಕ್ಕ ಬಾಟಲಲ್ಲಿ ಅದೇ ಸೆಟ್ ಮಾಡಿದ್ದೀನಿ. ಪ್ಲಾಸ್ಟಿಕಲ್ಲಿ ಜಾಸ್ತಿ ಮಸಾಲ ಇಡಲ್ಲ. ಇದು ಟಿಪ್ಸ್ ನೀವು ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಜಾಸ್ತಿ ದಿನ ಬಾಳುತ್ತೆ ನೋಡಿ. ಎಷ್ಟೆಲ್ಲ ನಾನು ತೆಗೆದು ಹಾಕಿ ಈ ಥರ ಸೆಟ್ ಮಾಡಿದ್ದೀನಿ ಫ್ರೆಂಡ್ಸ್. ಏನೆಲ್ಲ ಯೂಸ್ ಆಗುತ್ತೆ ಅಂತ. ಕೆಳಗಡೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಮತ್ತು ಶಾವಿಗೆ ಎಲ್ಲ ಕೆಳಗಡೆ ಬಾಕ್ಸಲ್ಲಿದ್ದಾವೆ.
ಒಂದು ನಾಲ್ಕು ಸೆಲ್ಫ್ ಕೊಟ್ಟಿದ್ದಾರಲ್ವ. ಮೇಲ್ಗಡೆ ಸ್ಟೀಲ್ ಐಟಮ್ಸು ನೀವು ನೋಡಿದ್ರಲ್ಲ, ಕಡಲೆ ಬೀಜ ಹಾಕಿಟ್ಟಿದ್ದು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಹಾಕಿಟ್ಟಿದ್ದು, ಅದೆಲ್ಲ ಮೇಲೆ ಯೂಸ್ ಆಗೋ ಎಲ್ಲ ಮೇಲೆ ಇಟ್ಟಿದ್ದೀನಿ. ಕೆಳಗಡೆ ಇವೆಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ದೊಡ್ಡದಂದರೆ ಗೋಧಿ ಹಿಟ್ಟು, ಅಕ್ಕಿ, ಮನೇಲಿ ಮಾಡೋ ರೇಷನ್ ಅಕ್ಕಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಕೆಳಗಡೆ ತುಂಬ ದೊಡ್ಡದಿದೆ, ಅದಕ್ಕೆಲ್ಲ ಐಟಮ್ಸ್ ಇಟ್ಟರು ಸರಿ ಹೋಗ್ತಾ ಇರಲಿಲ್ಲ. ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಯೂಸ್ ಆಗೋವೆಲ್ಲ ಬಿಸ್ಕೆಟು ಎಲ್ಲ ಮುಂದೆ ಇಟ್ಕೊಂಡಿದ್ದೀನಿ, ಮಕ್ಕಳಿಗೆ ತೊಗೊಳಕ್ಕೂ ಈಸಿ ಆಗಬೇಕಂತಂದು ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ತಿಳಿಸಿ ಫ್ರೆಂಡ್ಸ್. ಕಿಚನ್ ನೀಟಾಗಿದ್ದರೆ ಒಂದು ಕ್ಲಾಕ್ ಇಟ್ಕೊಂಡಿದ್ದೀನಿ. ಅಡುಗೆ ಬೇಗ ಹೇಳ್ತೀವಲ್ವ ನಾವು. ನಮ್ಮ ಮನೆಯಲ್ಲಿ 7:30 ಅಷ್ಟಿಗೆ ನಮ್ಮ ಮನೆಯವರು 7 ಗಂಟೆಗೆ ಹೋಗ್ತಾರೆ, ನನ್ನ ಮಗಳು 7:30 ಹೋಗ್ತಾಳೆ. ಬೇಗ ಅದು ಅಡುಗೆ ಮಾಡ್ಬೇಕಲ್ವ, ಕ್ಲಾಕ್ ಇಟ್ಕೊಂಡಿರ್ತೀನಿ. ನೋಡಿ ಮಾಡ್ತಾಯಿರ್ತೀನಿ. ಇಲ್ಲಿ ನೋಡಿ, ಅಕ್ಕಿ ಇಟ್ಟಿದ್ದೀನಿ. ನೋಡಿ, ಡೈಲಿ ಯೂಸ್ ಮಾಡೋ ಅಕ್ಕಿ, ರೇಷನ್ ಅಕ್ಕಿ ಮತ್ತು ಬಾಸುಮತಿ ಅಕ್ಕಿ, ರಾಗಿ ಹಿಟ್ಟು ಎಲ್ಲ ಇಟ್ಟಿದ್ದೀನಿ. ಅದೆಲ್ಲ ತೋರಿಸಿಲ್ಲ ನಿಮ್ಗೆ ಹಾಕೋದು, ಮೊದಲೇ ಹಾಕೋದಿದ್ದು ಬಾಕ್ಸು, ಅದಕ್ಕೆ ಅದೆಲ್ಲ ನಿಮ್ಗೆ ತೋರಿಸಿಲ್ಲ. ಇಲ್ಲಿ ನೋಡಿ, ಗ್ಯಾಸ್ ಪಕ್ಕ ಇಡೋಕ್ಕೆ ನಮಗೆ ನೋಡಿ ಸಕ್ಕರೆದು ಮತ್ತು ಚಹಾ ಪುಡಿದು ಗ್ಯಾಸ್ ಪಕ್ಕನೇ ಇಟ್ಕೊಂಡ್ರೆ ಟೀ ಮಾಡುವಾಗ ಯೂಸ್ ಆಗುತ್ತೆ ಅಂತ ಅಂದು ಇಟ್ಟಿದ್ದೀನಿ. ನಾನು ಇದೇ ಥರ ಒಂದು ರ್ಯಾಕ್ ತೊಗೊಂಡಿದ್ದೀನಿ. ಇದು ಮೀಶೋಲ್ಲೂ ತೊಗೊಂಡಿರೋದು. ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ತುಂಬ ಹೆಲ್ಪ್ ಆಗುತ್ತೆ. ಇದು ಎಲ್ಲನೂ ಹೋಗಿ ರ್ಯಾಕಲ್ಲಿ ತೊಗೊಳಕ್ಕಾಗಲ್ವಲ್ಲ, ಎಲ್ಲೆಲ್ಲಿ ಇಟ್ಟಿರ್ತೀವಿ. ಇದು ನಮ್ಮ ಜಾಸ್ತಿ ಯೂಸ್ ಆಗೋ ಈ ಥರ ಇಟ್ಕೊಂಡು ಗ್ಯಾಸ್ ಪಕ್ಕ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮಸಾಲ ಡಬ್ಬಿ ಇಟ್ಟಿದ್ದು ನೋಡಿ, ಇದು ಮಸಾಲ ನಾನು ಊರಿಂದ ತಂದಿರೋದು, ಸಾಂಬಾರು ಪೌಡರ್. ಇದು ನಮ್ಮ ಮನೇಲಿ ಮಾಡ್ತಾರೆ, ವರ್ಷಕ್ಕೆ ಪೂರ್ತಿ ಆಗೋಷ್ಟು ಒಂದೇ ಸಲ ಮಾಡ್ತಾರೆ. ಇಲ್ಲಿ ನೋಡಿ, ಮೆಂತೆ ಮತ್ತು ಇದು ಕೊತ್ತಂಬರಿ ಬೀಜ, ಅರಿಶಿನ ಇವೆಲ್ಲ ಡೈಲಿ ಯೂಸ್ ಆಗುತ್ತವಲ್ಲ ಮಸಾಲ ಮಾಡೋಕ್ಕೆ, ರುಬ್ಬಕ್ಕೆಲ್ಲ. ನೋಡಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಇದು ಮೆಣಸು, ಸ್ಟಾರ್ ಹೂವು, ಮೊಗ್ಗು, ಅರಿಶಿನ ಇದೆ ನೋಡಿ, ಸ್ವಲ್ಪ ಉಳಿದಿರೋ ಕೆಳಗಿಟ್ಟಿದ್ದೀನಿ. ಏಲಕ್ಕಿ ಇವೆಲ್ಲ ಡೈಲಿ ಪಲಾವ್ ಎಲ್ಲ ಮಾಡೋಕ್ಕೆ ಯೂಸ್ ಆಗುತ್ತಲ್ಲ. ಗಸಗಸೆ ಇಟ್ಟಿದ್ದೀನಿ ನೋಡಿ. ಇವೆಲ್ಲ ಡೈಲಿ ಯೂಸ್ ಆಗೋ ಈ ಥರ ಬಾಕ್ಸಲ್ಲಿ ಈ ಥರ ರ್ಯಾಕಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀನಿ, ಗ್ಯಾಸ್ ಪಕ್ಕನೇ. ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಅಡುಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಮಾಡಿಟ್ಕೋಬೇಕು. ನೀವು ಇದೇ ಥರ ಮಾಡಿಟ್ಕೊಂಡಿರಲ್ಲ ಅನಿಸುತ್ತೆ. ನೋಡಿ, ಮಾಡಿಟ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಅಡುಗೆಗೂ ಬೇಕಾಗುತ್ತೆ ಮತ್ತು ಏನು ಹೊಟ್ಟೆ ಗ್ಯಾಸ್ ಹತ್ರ ತೊಗೊಳಕ್ಕೂ ಬೇಕಾಗುತ್ತೆ ಅಂತಂದು ಇಟ್ಕೊಂಡಿದ್ದೀನಿ. ಮತ್ತು ಹಬ್ಸ್, ಮಿಕ್ಸ್ ಹಬ್ಸು, ಚಿಲ್ಲಿ ಫ್ಲೇಕ್ಸು ಮತ್ತು ಸೋಂಪು ಮತ್ತು ಸೋಡಾ ಎಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ. ಇವೆಲ್ಲ ಯೂಸ್ ಆಗ್ತಾವಲ್ಲ ಬೇಗ ದೋಸೆಗಳೆಲ್ಲ ಮಾಡೋಕ್ಕೆ ಸೋಡಾ ಬೇಕು. ಮಿಕ್ಸ್ ಹಬ್ಸ್ ಎಲ್ಲ ದೋಸೆಗೆಲ್ಲ ಮಾಡಿದಾಗ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು 2 ಮತ್ತು ಆರ್ಟಿಫಿಷಿಯಲ್ ಪಾಟ್ ಇಟ್ಕೊಂಡಿದ್ದೀನಿ ಇಲ್ಲಿ, ಗ್ರೀನು. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ. ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಾನು ಗ್ರೋಸರಿ. ನಿಮಗೆ ಹೇಗೆ ಅನ್ನಿಸುತ್ತೆ, ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೆಲ್ಲ ಟಿಪ್ಸ್ ಯೂಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯೂಸ್ ಆದರೆ ಒಂದು ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೆಲ್ಪ್ ಆದರೆ ಕಮೆಂಟಲ್ಲಿ ತಿಳಿಸಿ.